ಗೀತಾ ಮಹಾತ್ಮೆ. ಜಗತ್ತಿನಲ್ಲಿರುವ ಜೀವಿಗಳು ಹುಟ್ಟು ಸಾವುಗಳ ಬಗ್ಗೆ ಸರಿಯಾದ ಅರಿವಿಲ್ಲದೆ ತಮ್ಮ ಪರಿವಾರದಲ್ಲಿ ಹುಟ್ಟಾದಾಗ ಸಂತೋಷಪಟ್ಟರೆ ಸಾವಾದಾಗ ದುಃಖಿಸುತ್ತಾರೆ. ಭಗವಂತನು 2ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ: ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಹೀ ಭರತ ವಂಶಜನೇ, ಜೀವಿಗಳು ಹುಟ್ಟುವುದಕ್ಕೆ ಮುಂಚೆ ಕಾಣಿಸಿಕೊಳ್ಳುವುದಿಲ್ಲ, ನಾಶವಾದ ಮೇಲೆಯೂ ಕಾಣಿಸಿಕೊಳ್ಳುವುದಿಲ್ಲ. ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಮಾತ್ರ ಕಾಣಿಸಿಕೊಳ್ಳುವುವು. ಅದಕ್ಕಾಗಿ ನೀನು ಶೋಕಿಸುವುದಾದರೂ ಏಕೆ? ಜೀವಾಂಕುರಕ್ಕೆ ಮೊದಲು ಆತ್ಮನಿಗೆ ದೇಹದೊಂದಿಗೆ ಯಾವುದೇ ಸಂಬಂಧವಿಲ್ಲ ಮತ್ತು ಸಾವಿನ ನಂತರ ದೇಹದೊಂದಿಗಿನ ಸಂಪರ್ಕ ನಿಲ್ಲುತ್ತದೆ. ಮಧ್ಯದ ಸ್ವಲ್ಪ ಅವಧಿಯಲ್ಲಿ ಮಾತ್ರ ಒಂದು ರೀತಿಯ ಸಂಪರ್ಕ ಇರುತ್ತದೆ. ಆರಂಭ ಮತ್ತು ಅಂತ್ಯದಲ್ಲಿ ಇಲ್ಲದಿರುವ ಸಂಪರ್ಕ ಮಧ್ಯದಲ್ಲಿ ಕಾಣಿಸಿಕೊಂಡರೂ ಅದು ನಿಜ ಆಗಲು ಸಾಧ್ಯವಿಲ್ಲ. ಆದರೆ ನಾವು ಮಾತ್ರ ಇದ್ಯಾವುದರ ಅರಿವು ಇಲ್ಲದೆ ಭ್ರಮೆಯಲ್ಲಿರುತ್ತೇವೆ. ಇದು ಒಂದು ರೀತಿ ಕನಸಿದ್ದಂತೆ. ಕನಸಿನ ಮೊದಲು ಮತ್ತು ಎಚ್ಚರವಾದ ನಂತರ ಕನಸಿಗೆ ಅಸ್ತಿತ್ವ ಇರುವುದಿಲ್ಲ. ಕೇವಲ ಕನಸಿನ ಸಂದರ್ಭದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುತ್ತದೆ. ಆದ್ದರಿಂದ ಭಗವಂತನು ಹೇಳುವಂತೆ ಆತ್ಮ ಶಾಶ್ವತ. ಸಂಬಂಧಿಗಳು, ನೆಂಟರು, ಬಂಧುಗಳು, ಸ್ನೇಹಿತರು ಎಲ್ಲರೂ ಒಂದೇ ಆತ್ಮದ ವಿಭಿನ್ನ ಅಭಿವ್ಯಕ್ತಿಗಳು. ಅವರಿಗಾಗಿ ದುಃಖಿಸಬಾರದು. ಆತ್ಮವು ಬದಲಾಗುವುದಿಲ್ಲ. ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆ ಧರಿಸುವುದಂತೆ ವಿವಿಧ ದೇಹಗಳನ್ನು ಧರಿಸುತ್ತದೆ. ಒಬ್ಬ ವ್ಯಕ್ತಿ ಹುಟ್ಟಿನ ಮೊದಲು ಎಲ್ಲಿದ್ದ ಮತ್ತು ಸತ್ತ ನಂತರ ಎಲ್ಲಿಗೆ ಹೋಗುತ್ತಾನೆ? ಈ ಹುಟ್ಟು ಸಾವಿನ ಹಿಂದೆ ಮುಂದೆ ಅವನಿಗೂ ಅವನ ಈಗಿನ ಸಂಬಂಧಿಗಳಿಗೂ ಯಾವ ಸಂಬಂಧವೂ ಇರುವುದಿಲ್ಲ. ಈ ಸಂಬಂಧ ಜೀವನದ ಸರಳ ರೇಖೆಯಲ್ಲಿನ ಒಂದು ಬಿಂದು ಮಾತ್ರ. ಅದು ಮಾತ್ರ ನಮಗೆ ವ್ಯಕ್ತ, ಉಳಿದಿದ್ದು ಅವ್ಯಕ್ತ. ಹಾಗಂತ ಇಲ್ಲಿ ನಾವು ಬದುಕಿದ್ದಾಗ ಒಬ್ಬರನ್ನೊಬ್ಬರು ಪ್ರೀತಿಸಬಾರದು ಎಂದಲ್ಲ. ಇದ್ದಾಗ ಪ್ರೀತಿಸಿ, ಇಲ್ಲವಾದಾಗ ಭಗವಂತ ಕರೆಸಿಕೊಂಡ ಎಂದು ಸಮಾಧಾನಿಸಿಕೊಳ್ಳಬೇಕು. ಇಲ್ಲವಾದರೆ ಜೀವನ ದುಸ್ತರವಾಗುತ್ತದೆ. ಆದ್ದರಿಂದ ಈ ಹುಟ್ಟು ಸಾವುಗಳ ಬಗ್ಗೆ ವಿನಃ ತಲೆ ಕೆಡಿಸಿಕೊಳ್ಳದೆ ವ್ಯಕ್ತವಾಗಿರುವ ಈ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಹರಿ ಓಂ.